ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಡ್ರೈ ಕೋಕಮ್ ಅಥವಾ ಒಣಗಿದಂತಹ ಪುನರ್ಪುಳಿ ಓಟೆ ಮತ್ತು ಹಸಿ ಶುಂಠಿಯನ್ನು ಬಳಸ್ಕೊಂಡು ಯಾವ ಥರ ಜ್ಯೂಸ್ ಸಿರಪ್ಪನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನಮಗೆ ಯಾವಾಗ ಬೇಕಾವಾಗ ಜ್ಯೂಸನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಬನ್ನಿ ಹಾಗಾದರೆ ತುಂಬ ಸರಳ ವಿಧಾನದಲ್ಲಿ ಈ ಜ್ಯೂಸ್ ಸಿರಪ್ಪನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಣಗಿದಂತಹ ಪುನರ್ಪುಳಿಯನ್ನು ತಗೊಳ್ಬೇಕಾಗುತ್ತೆ. ಈ ಡ್ರೈ ಪುನರ್ಪುಳಿ ಅಥವಾ ಕೋಕಮ್ ನಿಮಗೆ ಮಾರ್ಕೆಟಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಇದನ್ನು 1 ಕಪ್ ಆಗುವಷ್ಟು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. 2 ರಿಂದ 3 ಸರಿ ಆದರೂ ತೊಳೆದಾದ ನಂತರ ಒಂದು 6 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. ಆವಾಗ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಪುನರ್ಪುಳಿಯದ್ದು. ಕೆಂಪು ರಸ ಬರುತ್ತೆ ನೋಡಿ, ಅಷ್ಟು ಹೊತ್ತು ನಾವು ಅದನ್ನು ನೆನೆಸ್ಕೊಳ್ಬೇಕಾಗುತ್ತೆ. ನೀವೀಗ ಬೆಳಿಗ್ಗೆ ನೆನೆ ಹಾಕಿದರೆ ಸಂಜೆ ಹೊತ್ತಿಗೆಲ್ಲ ಜ್ಯೂಸ್ ಸಿರಪ್ಪನ್ನು ತೆಗಿಬೋದು, ಅಥವಾ ರಾತ್ರಿ ಓವರ್ನೈಟ್ ಕೂಡ ಇದನ್ನು ಸೋಕ್ ಮಾಡ್ಕೊಳ್ಬೋದು. ಒಂದು 6 ರಿಂದ 8 ಗಂಟೆಗಳ ಕಾಲ ನೆನೆದ್ರೂ ಅಡ್ಡಿ ಇಲ್ಲ. ಈಗ ನೋಡಿ 6 ಗಂಟೆ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅದರ ಸತ್ವ ಎಲ್ಲ ಬಿಟ್ಕೊಂಡು ಕೆಂಪು ಕಲರ್ ಅಥವಾ ಪಿಂಕ್ ಕಲರಿಗೆ ಟರ್ನ್ ಆಗಿದೆ. ಇದನ್ನು ಇನ್ನೀಗ ಶೋಧಿಸ್ಕೊಳ್ಳೋಣ. ಒಂದು ಸ್ಟ್ರೈನರ್ನ ಮೂಲಕ ಶೋಧಿಸಿ ಆದ ನಂತರ ಶೋಧಿಸಿ ಇಟ್ಕೊಂಡಂತಹ ಪುನರ್ಪುಳಿ ಸಿಪ್ಪೆಯನ್ನು ನಾವಿನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡು ತರಬೇಕೀಗ. ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದರಲ್ಲಿ ನಾವು ಶೋಧಿಸಿದಂತಹ ಎಲ್ಲ ಪುನರ್ಪುಳಿ ಸಿಪ್ಪೆಯನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ಹಾಕಿ ಆದ ನಂತರ ನಾವಾಗಲೇ ತೆಗೆದಿಟ್ಟಂತಹ ಪುನರ್ಪುಳಿ ಜ್ಯೂಸನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಎಲ್ಲ ಹಾಕೋದು ಬೇಡ. ಒಮ್ಮೆಲೆ ನೋಡಿಕೊಂಡು ನಿಮಗೆ ರುಬ್ಬೋದಕ್ಕೆ ಹದವಾಗಿ ಆಗಾಗ ಹಾಕ್ತಾ ಬರ್ಬೋದು. ಈಗ ನೋಡಿ ಸ್ವಲ್ಪನೇ ಪುನರ್ಪುಳಿ ಜ್ಯೂಸನ್ನು ಆ್ಯಡ್ ಮಾಡ್ತಾ ಈಗ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇದಕ್ಕೆ ಈಗ 2 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್. ಆಮೇಲೆ 2 ಸ್ಪೂನ್ ಸಣ್ಣ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್. ಇವಿಷ್ಟನ್ನು ಹಾಕಿ ನುಣ್ಣಗೆ ವಾಪಸ್ ರುಬ್ಕೊಂಡು ತರಬೇಕೀಗ. ಇವಿಷ್ಟನ್ನು ರುಬ್ಬೋದ್ರಲ್ಲಿ ನಾವು ಜ್ಯೂಸನ್ನು ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ, ಇಷ್ಟೇ ಉಳಿದಿರೋದು. ಅವೆಲ್ಲವನ್ನು ಈಗ ಇದಕ್ಕೆ ಹಾಕ್ಕೊಂಡು ಇನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ ಹಾಕಿ ಆದ ನಂತರ ಶೋಧಿಸ್ಕೊಳ್ಬೇಕಾಗತ್ತೆ. ನಾವೀಗ ಬಟ್ಟೆಯಲ್ಲಾದರೂ ಶೋಧಿಸ್ಕೊಳ್ಬೋದು ಅಥವಾ ಸ್ಟ್ರೈನರ್ನ ಮೂಲಕ ಆದರೂ ಶೋಧಿಸ್ಕೊಳ್ಬೋದು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಅರ್ಧ ಕಪ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಸರಿಯಾಗಿ ತೊಳ್ಕೊಂಡಾದ ನಂತರ ಪಾತ್ರೆಗೆ ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರಲ್ಲಿ ಉಳಿದಿದ್ದಂತಹ ನೀರನ್ನು ಕೂಡ ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡಬೇಕು. ಆಮೇಲೆ ಇನ್ನೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ, ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಅದರ ಮೇಲಿಂದ ಈಗ ಹಾಕಿ ಶೋಧಿಸ್ಕೊಳ್ಳೋಣ. ಚೆನ್ನಾಗಿ ಅದರ ಸತ್ವ ಎಲ್ಲ ಬಿಟ್ಕೊಳ್ಬೇಕು. ಈಗ ಸ್ಟ್ರೈನರ್ನ ಮೂಲಕ ಶೋಧಿಸೋದ್ರ ಬದಲು ಹೀಗೆ ಹಿಂಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ರಸವನ್ನು ತೆಕ್ಕೊಳ್ಬೋದು. ಹೀಗೆ ಬಟ್ಟೆಯನ್ನು ಉಪಯೋಗಿಸಿ ನಾವು ಶೋಧಿಸ್ಕೊಳ್ಳೋದ್ರಿಂದ ಕೆಲಸ ಕೂಡ ಈಸಿ ಆಗುತ್ತೆ. ಆಮೇಲೆ ಸತ್ವ ಕೂಡ ಚೆನ್ನಾಗಿ ಬಿಟ್ಕೊಂಡು ನಮಗೆ ಒಳ್ಳೆ ರೀತಿಯಾದಂತಹ ಸಿರಪ್ ಕೂಡ ರೆಡಿ ಆಗುತ್ತೆ. ಈಗ ಪುನರ್ಪುಳಿ ರಸವನ್ನೆಲ್ಲ ಹಿಂಡಿದ್ದಾಯಿತು. ಇನ್ನಿದನ್ನು ತೆಗೆದು ಒಂದು ಸೈಡಲ್ಲಿ ಎತ್ತಿಡೋಣ. ಇನ್ನೀಗ ನಾವು ಈ ಜ್ಯೂಸ್ ಸಿರಪ್ಪನ್ನು ಮಾಡ್ಕೊಳ್ಳೋದಕ್ಕೆ ಶುಂಠಿ ಕೂಡ ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ಹಸಿ ಶುಂಠಿಯನ್ನು ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಅಂತ ಹೇಳ್ಬೋದು, ಕಪ್ಪಳತೆಯಲ್ಲಿ ಹೇಳೋದು ಅಂತಾದರೆ. ಇದನ್ನು ಚೆನ್ನಾಗಿ ತೊಳೆದಾದ ನಂತರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ವಿಪರೀತ ಖಾರ ಆಗೋದಿಲ್ಲ ಅಂತ ಅನ್ನೋರು 50 ಗ್ರಾಮ್ಸ್ ಕೂಡ ಹಾಕಿದರೆ ಸಾಕಾಗುತ್ತೆ. ಈಗ ನೋಡಿ ಎಲ್ಲ ಪೀಸಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಇನ್ನಿದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ರುಬ್ಬೋದಕ್ಕೆ ಕೂಡ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ ಶುರುವಲ್ಲಿ. ಈಗ ನೋಡಿ ನೀರನ್ನು ಹಾಕ್ಕೊಂಡಿದ್ದಾಯಿತು. ಇನ್ನೀಗ ನೈಸಾಗಿ ರುಬ್ಕೊಂಡು ತರಬೇಕಿದನ್ನು. ಈಗ ಹಸಿ ಶುಂಠಿಯನ್ನು ಕೂಡ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇದರ ರಸವನ್ನು ಕೂಡ ನಾವೀಗ ತೆಕ್ಕೊಳ್ಬೇಕು. ಅದೇ ರೀತಿ ನಾವಾಗಲೇ ತೆಕ್ಕೊಂಡಿದ್ದೀವಲ್ಲ ಬಟ್ಟೆಯಲ್ಲಿ, ಹಾಗೆಯೇ ಇದನ್ನು ಕೂಡ ಕಾಟನ್ ಬಟ್ಟೆಯನ್ನು ತಗೊಂಡು ಅದರಲ್ಲಿ ರಸವನ್ನು ಹಿಂಡ್ಕೊಳ್ಳೋಣ. ಪ್ರತಿ ಬಾರಿನೂ ನಾವು ಏನಾದರೂ ರಸವನ್ನೆಲ್ಲ ಹಿಂಡ್ಕೊಳ್ಬೇಕಾದ್ರೆ ಅಥವಾ ತೆಂಗಿನಕಾಯಿ ಹಾಲೆಲ್ಲ ತೆಕ್ಕೊಳ್ಬೇಕಾದ್ರೆ ಇದೇ ರೀತಿಯಾದಂತಹ ಪ್ರೋಸೆಸ್ಸನ್ನು ಮಾಡಿದರೆ ತುಂಬ ಸುಲಭವಾಗಿ ಕೂಡ ಕೆಲಸ ಆಗುತ್ತೆ. ಆಮೇಲೆ ಶೋಧಿಸುವಾಗ ರಸ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಶುಂಠಿಯ ರಸವನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇದನ್ನು ಕೂಡ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಆಮೇಲೆ ಇದನ್ನು ನಾವೀಗ ಸ್ವಲ್ಪ ಹೊತ್ತು ಹಾಗೇ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಅದರಲ್ಲಿ ತಳಭಾಗದಲ್ಲಿ ಅದರ ಸ್ಟಾರ್ಚ್ ಎಲ್ಲ ಕ್ಲಿಯರಾಗಿ ನಮಗೆ ಗೋಚರ ಆಗುತ್ತೆ.
ಅಂದರೆ ಬಿಳಿಯಾದಂತಹ ಅಂಶ ಇದರಲ್ಲಿ ಸಿಗುತ್ತೆ. ಅದನ್ನೆಲ್ಲ ನಾವೀಗ ಸಿರಪ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಬಾರ್ದು. ಈಗ ನೋಡಿ ಸರಿಯಾಗಿ ಶುಂಠಿ ರಸವನ್ನು ತೆಕ್ಕೊಂಡು ಹಿಂಡ್ಕೊಂಡಿದ್ದಾಯಿತು. ಇನ್ನು ಇದನ್ನು ಸೈಡಲ್ಲಿ ಎತ್ತಿಡೋಣ. ಒಂದು 5 ನಿಮಿಷ ಹಾಗೆಯೇ ರೆಸ್ಟ್ ಆದರೆ ಸಾಕಾಗುತ್ತೆ. ಇನ್ನೀಗ ಸ್ಟವ್ ಮೇಲೆ ಒಂದು ಬಾಣಲಿನ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆಯನ್ನು ಹಾಕಿ ಆದ ನಂತರ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಸ್ಟವನ್ನು ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲ್ಲು ಸಕ್ಕರೆಯನ್ನು ಕರಗಿಸ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಪಾಕ ಎಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಅದು ನೊರೆ ಬಂದರೆ ಸಾಕಾಗುತ್ತೆ. ಕಲ್ಲು ಸಕ್ಕರೆ ಕಂಪ್ಲೀಟಾಗಿ ಕರಗಿತು ಅನ್ನುವಾಗ ನಾವು ತೆಗೆದಿಟ್ಟಂತಹ ಪುನರ್ಪುಳಿ ರಸ ಆಗಿರ್ಬೋದು, ಶುಂಠಿದು ರಸ ಇವನ್ನೆಲ್ಲವನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ಸಕ್ಕರೆ ಸರಿಯಾಗಿ ಕರಗಿದೆ. ಈಗ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಹಂತದಲ್ಲಿ ನಾವೀಗ ಪುನರ್ಪುಳಿ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದರ ಒಟ್ಟಿಗೆ ಶುಂಠಿ ರಸವನ್ನು ಕೂಡ ಹಾಕ್ಕೊಳ್ಬೇಕು. ಶುಂಠಿ ರಸವನ್ನು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಆಗಲೇ ಹೇಳಿದಂತೆ ಈ ಶುಂಠಿ ರಸವನ್ನು ಸ್ವಲ್ಪ ಕೂಡ ಅಲ್ಲಾಡಿಸ್ಬಾರ್ದು. ಜಸ್ಟ್ ಹೇಗೆ ನಾವು ರೆಸ್ಟ್ ಆಗೋದಕ್ಕೆ ಬಿಟ್ಟಿದ್ದೀವೋ ಹಾಗೆಯೇ ಹಾಕ್ಕೊಳ್ಬೇಕು. ನೋಡಿ ತಳಭಾಗದಲ್ಲಿ ಬೆಳ್ಳಗಿನ ಅಂಶ ಇದು ಸ್ಟೋರ್ ಆಗಿದೆ ನೋಡಿ. ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡಿ ಈ ಥರ ಗಮ್ ಥರ ಬಂದಿರುತ್ತೆ. ಇದೆಲ್ಲ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ನೋಡಿ ಶುಂಠಿ ರಸ ಮತ್ತು ಪುನರ್ಪುಳಿ ರಸವನ್ನು ಹಾಕಿ ಆದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು 1/4 ಗಂಟೆಯಿಂದ 20 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು. ಇನ್ನು ಇದನ್ನು ಚೆನ್ನಾಗಿ ಕುದಿಸಿದ ನಂತರ ಒಂದೆಳೆ ಪಾಕವನ್ನು ನಾವೀಗ ಮಾಡ್ಕೊಳ್ಬೇಕು. ಇನ್ನು ಜಾಸ್ತಿ ಉರಿಯನ್ನೇ ಇಟ್ಕೊಂಡು ಆಗಾಗ 5 ನಿಮಿಷಕ್ಕೊಂದ್ಸರಿ ಹೀಗೆ ಸೌಟಿಂದ ಕೈ ಆಡಿಸ್ತಾ ಇದ್ದರೆ ಸಾಕಾಗತ್ತೆ. ಕಂಪ್ಲೀಟಾಗಿ ಇದನ್ನು ಹಲವದ ಥರ ಎಲ್ಲ ನಾವು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ನೋಡ್ತಾ ಇರಬೇಕಷ್ಟೇ, ಎಲ್ಲಿಯಾದರೂ ಉಕ್ಕಿ ಹೊರಗಡೆ ಎಲ್ಲ ಚೆಲ್ಲು ಹೋಗುತ್ತಾ ಅಥವಾ ತಳ ಎಲ್ಲ ಸೀದು ಹೋಗುತ್ತಾ ಅಂತ ನೋಡ್ತಾ ಇದ್ದರೆ ಆಯಿತು. ಇನ್ನು ಈ ಜ್ಯೂಸ್ ಸಿರಪನ್ನು ನಾವೀಗ 1 ವರ್ಷ ಎಲ್ಲ ಕೆಡದಂತೆ ಹಾಗೆ ಇಟ್ಕೊಳ್ಬೇಕು ಅಂತ ಆದರೆ ಒಂದೆಳೆ ಪಾಕವನ್ನು ಮಾಡಬೇಕು. ಇಲ್ಲ ಅಂತಂದರೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ, ಅಂಟಂಟಾಗಿರುವಂತಹ ಪಾಕದ ಎಳೆಯ ಹಂತ ಇದೀಗ. ಒಂದೆಳೆ ಪಾಕಕ್ಕಿಂತ ಒಂದು 5 ನಿಮಿಷ ಮೊದಲು ನಾವು ಇದನ್ನು ತೆಗೆದಿಟ್ರೆ ಒಂದು 2 ತಿಂಗಳೆಲ್ಲ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈಗ ನೀವು ಆಫ್ ಮಾಡ್ಕೊಳ್ತೀರಿ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 1 ವರ್ಷ ಕಾಲ ಇದನ್ನು ಸ್ಟೋರ್ ಮಾಡಿ ಇಡೋದನ್ನು ತೋರಿಸಿರೋದ್ರಿಂದ ಈ ಥರ ಅಂಟಂಟು ಪಾಕ ಅಂದರೆ ನೂಲು ಪಾಕ ಬರೋ ತನಕ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ. ಈಗಾಗಲೇ ಇದೀಗ ಆಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವೀಗ ಅಂಟು ಪಾಕ ಅಂದರೆ ಒಂದೆಳೆ ಪಾಕಕ್ಕೆ ಈಗ ಬಂದಿದೆ. ಸ್ಟವನ್ನು ಆಗಲೇ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಿದೆ. ನಾವು ಕಂಪ್ಲೀಟಾಗಿ ಕೂಲ್ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ ಗಂಟೆಯಿಂದ 1 ಗಂಟೆ ಎಲ್ಲ ಹಾಗೇ ಬಿಡಬೇಕು. ನೋಡಿ ಈ ಥರ ಟೆಕ್ಸ್ಚರಿಗೆ ಬಂದಿದೆಯಲ್ಲ, ಜೇನಿನ ಥರ ಇದು ಟೆಕ್ಸ್ಚರಿಗೆ ಬರುತ್ತೆ ನೋಡಿ. ಅಷ್ಟಾದರೆ 1 ವರ್ಷ ಕಾಲ ಇದು ಕೆಡದಂತೆ ನಾವು ಇದನ್ನು ಇಟ್ಕೊಳ್ಬೋದು. ಇನ್ನು ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕುವಂತಹ ಅವಶ್ಯಕತೆ ಇಲ್ಲ. ಇಷ್ಟರಲ್ಲೇ ಇದು 1 ವರ್ಷಗಳ ಕಾಲ ಉಳ್ಕೊಳ್ಳುತ್ತೆ. ಅಕಸ್ಮಾತ್ ಈ ಪಾಕ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಥವಾ ಸರಿಯಾಗಿ ಒಂದೆಳೆ ಪಾಕ ಬಂದಿಲ್ಲ ಅಂತಂದಾಗ ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು. ಇದನ್ನು ಆರಾಮ್ಸೆ 3 ರಿಂದ 4 ತಿಂಗಳುಗಳ ಕಾಲ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಜ್ಯೂಸನ್ನು ಮಾಡ್ಕೊಳ್ಬಹುದು. ಈಗ ನೋಡಿ ತಣ್ಣಗಾದ ನಂತರ ನಾನೀಗ ಬಾಟ್ಲಿಗೆ ಹಾಕ್ತಾ ಇದ್ದೀನಿ. ಅದರಲ್ಲೂ ಕೂಡ ಹಾಗೆಯೇ ಮಾಯಿಶ್ಚರ್ ಎಲ್ಲ ಇಲ್ಲದಂಗೆ ನೋಡ್ಕೊಳ್ಬೇಕು. ಸರಿಯಾಗಿ ಬಟ್ಟೆಯಿಂದ ಒಣ ಬಟ್ಟೆಯಿಂದ ಒರೆಸಿದಾದ ನಂತರ ಈ ಜ್ಯೂಸ್ ಸಿರಪನ್ನು ಇದಕ್ಕೆ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದೇ ರೀತಿಯಾಗಿ ಹಲವಾರು ಜ್ಯೂಸ್ ಸಿರಪ್ಗಳನ್ನು ಮಾಡಿ ಇಟ್ಕೊಳ್ಬೋದು. ಈಗ ಇದರಲ್ಲಿ ಜ್ಯೂಸನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮಾಡಿ ಇಟ್ಕೊಂಡಂತಹ ಜ್ಯೂಸ್ ಸಿರಪನ್ನು ನಾವೀಗ 1 ಲೋಟಕ್ಕೆ 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಎಲ್ಲಾದರೂ ಸಿಹಿ ಬೇಕು ಅಥವಾ ಹುಳಿ ಎಲ್ಲ ಜಾಸ್ತಿ ಬೇಕು ಅಂತಂದರೆ 2 ಸ್ಪೂನ್ ಆಗುವಷ್ಟು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ ನಾನು 2 ಸ್ಪೂನ್ ಆಗುವಷ್ಟು ಹಾಕಿ ನಾನೀಗ ಜ್ಯೂಸ್ ಪ್ರಿಪೇರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಎಲ್ಲಾದರೂ ಸ್ಟ್ರಾಂಗ್ ಆಗಿ ಕುಡಿಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಬೋದು. 2 ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ 1 ಸ್ಪೂನಲ್ಲೇ ನಮಗೆ ಜ್ಯೂಸು ರೆಡಿ ಮಾಡ್ಕೊಳ್ಬೋದು. ಇನ್ನಿದು ನಾನು ಆಗಲೇ ಹೇಳಿದಂತೆ 1 ವರ್ಷ ಕಾಲ ಇಡೋದ್ರಿಂದ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀರು ಹಾಕಿ ಆದ ನಂತರ ಪಕ್ಕನೆ ಕರಗಲ್ಲ. ನಾವು ಇದನ್ನು ಸ್ಪೂನಲ್ಲಿ ಹೀಗೆ ಒಂದು 2 ನಿಮಿಷದಿಂದ 3 ನಿಮಿಷ ಕಾಲ ತಿರುಗಿಸ್ಬೇಕು. ಆವಾಗ ಚೆನ್ನಾಗಿ ನೀರಾಗುತ್ತೆ. ಇದು ಈಗ ಅಂಟಂಟಾಗಿರುವಂತಹ ಎಳೆ ಪಾಕದಲ್ಲಿ ನಾವು ತೆಗೆದ್ರೆ ಪಕ್ಕನೆ ನೀರಾಗುತ್ತೆ. ಈಗ 2 ತಿಂಗಳೆಲ್ಲ ಇಡಬೇಕು ಅಂತಂದರೆ ಹಾಗೆ ಕೂಡ ಮಾಡಿ ಜ್ಯೂಸ್ ಸಿರಪನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಕಂಪ್ಲೀಟಾಗಿ ಕರಗಿದೆ ಗ್ಲಾಸ್ನಲ್ಲಿ ಹಾಕಿರುವಂತಹ ಸಿರಪ್ಪು. ಇನ್ನೀಗ ಇದಕ್ಕೆ ನೆನೆಸಿರುವಂತಹ ಸಬ್ಜಾ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ ಇದಕ್ಕೆ ನೀವು ಬೇಕು ಅಂತಂದರೆ ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಳ್ಬೋದು ಕೊನೆಯಲ್ಲಿ. ಇಷ್ಟೇ ಇದು. ಇದಕ್ಕೆ ನೀವಿನ್ನು ಬೇಕಿದ್ದರೆ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾವಾಗಲೇ ಹಾಕಿರ್ತೀವಿ, ಬಟ್ ನಿಮಗೆ ಬೇಕು ಅಂತಂದರೆ ಮೇಲಿಂದ ಹಾಕ್ಕೊಂಡು ಕುಡಿಬೋದು. 1 ವರ್ಷಗಳ ಕಾಲ ಕೆಡದಂತೆ ಇಡಬಹುದಾದಂತಹ ಡ್ರೈ ಕೋಕಮ್ ಮತ್ತು ಹಸಿ ಶುಂಠಿಯ ಜ್ಯೂಸ್ ಸಿರಪನ್ನು ಯಾವ ಥರ ತೆಗೆಯೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.